ಬಂಧುಗಳೇ, ಇವನಾರವ ಎಂದೆನಿಸಿದೊಡೆಯ, ಇವ ನಮ್ಮವ ನಮ್ಮ ಮನೆ ಮಗನೆಂದೆನಿಸಿದೆಯ ಕೂಡಲ ಸಂಗಮದೇವಂತ ಪ್ರತಿಸ್ಪೃಢಿಯರಾದಂಥ ಈ ನಾಡಿನ ಈ ದೇಶದ ಶರಣ ಸಂತ ದಾಸ ಸೂತಿಗಳನ್ನು ನೆನೆದು ಬಹಳ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ. ನಮ್ಮೆಲ್ಲರ ಮಾರ್ಗದರ್ಶಕರು ವೃತ್ತಿಯಿಂದ ವೈದ್ಯರಾದರೂ ಕೂಡ ಸಮಾಜಮುಖಿಯಾಗಿ ಅನೇಕ ಜನೋಪಯೋಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಹಿರಿಯರಾದಂಥ ಡಾಕ್ಟರ್ ರಾಮಶಾಸ್ತ್ರಿಜಿಯವರ 57ನೇ ಜನ್ಮದಿನ. ಹಾಗೆಯೇ NKS ಪೂರ್ವ ವಾಹಿನಿಯ 4ನೇ ವರ್ಷ ವಾರ್ಷಿಕೋತ್ಸವ ಸರಳ ಚೊಕ್ಕದಾಗಿ ಆಚರಣೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಹಿರಿಯರಾದಂಥ ಡಾಕ್ಟರ್ ರಾಮಶಾಸ್ತ್ರಿಜಿ ಹಿರಿಯವರೇ, ಹಾಗೆಯೇ 4 ವಿಭಾಗಕ್ಕೆ ಉಪಸಂಪಾದಕರಿಗೆ ಪದಗ್ರಹಣ ಕಾರ್ಯಕ್ರಮ ಅಂತ ಒಂದು ಪದಗ್ರಹವನ್ನು ಸ್ವೀಕಾರ ಮಾಡ್ತಕ್ಕಂಥ ಚುಂಚಾಗುರುಗಳು ನಮ್ಮ ಅರ್ಜುನ್ ರಾಠೋಡ್ ಅವರು, ಮುಜಾವರ್ ಅವರು, ಕೋಲ್ಕರ್ ಅವರು ವೇದಿಕೆ ಮೇಲಿದ್ದಾರೆ. ಹಾಗೆ ನಮ್ಮ ಸಮಿತಿ ಗುರುಗಳು, ವಕೀಲರು, ಸನ್ಮಿತರಾದಂಥ ಪ್ರದೀಪ್ ತುರ್ಗಲ್ ಅವರು, ನಮ್ಮ ಬನಶಂಕರಿಯ ಸೊಸೈಟಿ ಅಧ್ಯಕ್ಷರು, ನಮ್ಮ ಸರ್ಕಾರಿ ಕಾಲೇಜಿನ ಉಪನ್ಯಾಸಕರು, ಹಾಗೆ ನಮ್ಮ ಚಾಲುಕರೇಶ್ವರ ಅರ್ಚಕರು ಮತ್ತು ಜೀರೆ ಡಾಕ್ಟರ್ ಅವರ ಸುಪುತ್ರರು, ಅದಕ್ಕಿಂತ ಹೆಚ್ಚಾಗಿ ಬಹಳ ಅದ್ಭುತವಾದಂಥ ಹಾಡನ್ನು ಹಾಡ್ತಕ್ಕಂಥ ಗಾಯಕರು ನಮ್ಮ ಎದುರಿಗೆ ಇದೀರ. ಈ ಸಂದರ್ಭದಲ್ಲಿ ಹೆಚ್ಚಿಗೆ ಹೇಳೋದೇನಿಲ್ಲ. ಯಾಕಂದ್ರೆ ಬಂಗಾರವನ್ನು ಕೈ ಹಿಡ್ಕೊಂಡು ಬಂಗಾರ ಅಂದ್ರೆ ಬಂಗಾರ ಹೆಂಗಂತ ಎಲ್ಲರಿಗೂ ಗೊತ್ತೈತಿ. ಜೀರೆ ಡಾಕ್ಟರ್ ಹೆಂಗಂತ ಗೊತ್ತೈತಿ, ಅವ್ರ ಶಿಷ್ಯ ನಮ್ಮ ಮಹೇಶ್ ಕೋಟಿಗೆ ಹೆಂಗಂತ ಗೊತ್ತು. ಒಟ್ಟಾರೆ ನಮ್ಮೂರಿನ ಒಂದು ವಾಹಿನಿ ರಾಜ್ಯ ಮಟ್ಟದೊಳಗ ಬೆಳೀಲಿ, ಆ ಮೂಲಕ ನಮ್ಮೂರಿನ ಕೀರ್ತಿ ರಾಜ್ಯದ ತುಂಬ ಪಸರಿಸಲಿ ಅಂತಕ್ಕಂಥದ್ದು ನಮ್ದು ಆಶೆ. ಅದಕ್ಕೆ ತಾವೆಲ್ಲರೂ ಕೂಡ ಶ್ರಮಪಟ್ಟು, ಯಾಕಂದ್ರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಸಾವಿರಾರು ಕೋಟಿಗಳನ್ನು ಬಂಡವಾಳವನ್ನು ಇನ್ವೆಸ್ಟ್ಮೆಂಟ್ ಮಾಡಿ TV ಚಾನಲ್ ಮಾಡ್ತಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಿದ್ದರಲ್ಲೇ ಬಳಸಿಕೊಂಡು ಇಂಥದ್ದೊಂದು ಕಾರ್ಯಾಲಯ ನಾನು ಬೆಂಗಳೂರಾಗ ಎಲ್ಲ TV ಚಾನಲ್ ನೋಡಿನಿ. ನ್ಯಾಷನಲ್ ಚಾನಲ್ ಕೆಲವಿಷ್ಟು ಆಫೀಸ್ನು ಈ ಥರ ಇಲ್ಲ. ಅವ್ರು ಬೇರೆ ಸ್ಟುಡಿಯೋ ಪಡಿಯೋ ಲಾಂಚಿಂಗ್ ಬಳಸ್ಕೊಂಡು ಮಾಡಿರ್ತಾರೆ. ಅವ್ರು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಹೊಸಕೋಟೆ ನೋಡಿದ್ ನಾನು. ಅಂತ ನಾನು ಸುಮ್ಮನೆ ದಾನಿಗಳು ಅಂತಾರ ಮಾಡ್ತೀನಿ ಡಾಕ್ಟರ್ಗೆ. ಹಿಂಗಿದ್ದ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾವ ಹೃದಯ ತುಂಬಿ ಇಷ್ಟು ಮಹೇಶನ ಬಗ್ಗೆ ಕಳಕಳಿ ಇಟ್ಕೊಂಡು ಇಂಥದೊಂದು ವ್ಯವಸ್ಥೆ ಮಾಡಿಕೊಟ್ರಲ್ಲ, ನಿಜವಾಗಲೂ ಅವ್ರ ಮನಸ್ಸು ಬಹಳ ಪವಿತ್ರವಾದಂಥದ್ದು. ಈ ವಾಹಿನಿ ಎತ್ತೆತ್ತರಕ್ಕೆ ಬೆಳೀಲಿ, ಆ ಮೂಲಕ ಆ ಕಾಲಕಾಲೇಶ್ವರನ ಆಶೀರ್ವಾದ, ಶ್ರೀರಕ್ಷೆ ಸದಾಕಾಲ ರಾಮಾನುಜಾಸ್ತ್ರಿ ಅವ್ರ ಮೇಲಿರಲಿ. ಜೊತೆಗೇನೆ ಅವರು ಬಹಳ ಭಕ್ತಿಯಿಂದ ಇರ್ತಕ್ಕಂಥವ್ರು. ಯಾಕಂದ್ರೆ ಗಜೇಂದ್ರ ನಗರದಲ್ಲಿ ಸಾಯಿಬಾಬಾ ಅಂದ್ರ ಎಲ್ಲ ಒಂದು ಧರ್ಮಕ್ಕೆ ಸೀಮಿತವಾದಂಥ ದೇವಸ್ಥಾನ ಅಲ್ಲ. ಎಲ್ಲ ಜಾತಿ ಜನಾಂಗದವರು, ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಧರ್ಮದವರು ನಡ್ಕೊಳ್ತಕ್ಕಂಥ ಸಾಯಿಬಾಬನ್ನ ಅಲ್ಲಿಗೆ ಹೋಗಿ ನೋಡೋ ಎಷ್ಟೋ ಮಂದಿಗೆ ಆಗೋದಿಲ್ಲ. ಅಂತ ಸಾಯಿಬಾಬಾ ದೇವಸ್ಥಾನವನ್ನ ಇಲ್ಲೇ ನೆಲೆಯೂರನ್ನು ಮಾಡಿ ದೇವಸ್ಥಾನ ಕಟ್ಟಿ ಪ್ರತಿ ಗುರುವಾರ ದಿವಸ ಅನೇಕ ಭಕ್ತಾದಿಗಳು ಅಲ್ಲಿ ಹೋಗ್ತಾರ. ಅದ್ರ ಜೊತೆಗೆ ಪ್ರಸಾದ ಮಾಡಿರ್ತಾರ. ನಮಗೂ ಖುಷಿ ಆಗುತ್ತೆ. ನಾವು ಯಾವಾಗ ಬೇಜಾರಾದ್ರೂ ನೀವು ಹೋಗಿರ್ತೀವಿ, ಅದು ಖುಷಿ ಆಗ್ತದೆ. ಅಂತ ಒಂದು ಸಾಯಿಬಾಬನ ಭಕ್ತರು, ಆ ಸಾಯಿಬಾಬನ ಆಶೀರ್ವಾದ, ಶ್ರೀರಕ್ಷೆ ಸದಾಕಾಲ ಅವ್ರ ಮೇಲೆ ಇರಲಿ. ಅವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಅಂತೂ ಭಗವಂತ ಜಯ ಕೊಟ್ಟಾಗ ಆಯುಸ್ ಹೆಚ್ಚು ಕೊಡ್ಲಿ, ಇನ್ನಷ್ಟು ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನೊಳಗೆ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡ್ಲಿ. ಅವ್ರೇನೀಗ 57 ಅಂತ ಅನ್ಸಲ್ಲ, 17 ವರ್ಷದ ಹುಡುಗರಿದ್ದಾನೆ ಅವ್ರ. ಯಾಕಂದ್ರೆ ನಾನು ಬಹಳಷ್ಟು ಡಾಕ್ಟರ್ ನೋಡ್ತೀನಿ ಸರ. ಈ ಡಾಕ್ಟರ್ ಆದ್ರೆ ಅವ್ರಿಗೆ ಮುಖದ ನಗುನ ಇರೋದಿಲ್ಲ ಅವ್ರಿಗೆ.
ಏನಾಗೈತಿ ನೆಗಡಿಗೆ ಕೆಮ್ಮ ಅವು ಮಾತಾ ಬೇರೆ ಇರ್ತವ್ರು. ಆದ್ರ ಜೀರಾ ಡಾಕ್ಟರ್ ಮಾತಾಡೋದು ಬೇಡ ಅವ್ರು. ಮದ್ದಾಗ ಅವ್ರು ಸ್ಮೈಲ್ ಕೊಡ್ತಾರ. ಮನುಷ್ಯ ಯಾವ ಮನುಷ್ಯ ನೋಡಿದ ತಕ್ಷಣ ಸ್ಮೈಲ್ ಕೊಡ್ತಾನ, ಅವ್ರಿಗೆ ಮತ್ ಒಂದು ನಿಮಿಷ ಆಯುಷ್ ಹೆಚ್ಚಾಗತ್ತ. ನಾವೇನ್ ಮಾಡ್ಕೊಂತೀವಿ ಅಂದ್ರೆ ಯಾರೊಬ್ಬ ಒಳ್ಳೆ ಕೆಲಸ ಮಾಡೋದು ನೋಡಿ ಮುಖ ಗಂಟು ಹಾಕೊಂತೀವಿ. ಮಕ್ಕಳ ಮನೆ ಅವ್ರು ಕಾರಕೊಂಡ್ರೆ ಒಂದು ಸಮಾಧಾನ ಇಲ್ಲ. ಮಕ್ಕಳ ಮನೆ ಚುರೋಡ್ರೆ ಸಮಾಧಾನ ಇಲ್ಲ. ಮಕ್ಕಳ ಮನೆ ಆಂಟಿ ಒಂದು ರೇಷ್ಮೆ ಕಿತ್ತಾಂಬರ್ತ ಅಂದ್ರ ಮುಗಿದು ಒಂದು ಕತಿ. ಯಾಕಂದ್ರೆ ನಮ್ಗೆ ಸಮಾಧಾನ ಇಲ್ಲ, ಖುಷಿನ ಪಡಲ್ಲ. ಖುಷಿ ಪಡ್ಬೇಕು. ಯಾವಾಗಲೂ ನಮ್ಮ ಪರಿಸರದಲ್ಲಿದ್ದಂಥವ್ರು, ನಮ್ಮ ಅಕ್ಕಪಕ್ಕದಲ್ಲಿದ್ದಂಥವ್ರು, ನಮ್ಮೂರವರು, ನಮ್ಮ ತಾಲೂಕಿನವರು, ನಮ್ಮ ಜಿಲ್ಲೆಯವರು, ನಮ್ಗೆ ಬೇಕಾದಂಥವ್ರು ಚಲೋ ಇದ್ರ ಜಗತ್ ಚಲೋ. ಯಾರ ನಮ್ಮ ಮನಿ ಮಗಳು ಒಬ್ಬ ಚಲೋ ಮನಿ ಕೆಡ್ತಾರಂದ್ರೆ ಖುಷಿ ಪಡ್ಬೇಕು. ನಾವ ಕೆಡಿಸಿ ಅಂತ ಖುಷಿ ಪಡ್ಬೇಕು. ನಮ್ಮ ಮನಿ ಮಗಳೊಬ್ಬ ಚಲೋ ಕಾರ್ ಎಂದ ಬಂದಿಸ್ ನಮ್ಗೆ ಅನುಕೂಲ ಆಗಿ ಆಗತ್ತದ. ಮಕ್ಕಳ ಮನ್ಯಾಗ ಇದ್ರೆ ಒಂದು ಕಡೆಗೆ ಯಾವಾಗ ಕಾರ್ ಅನುಕೂಲ ಐತೆ, ರಾತ್ರಿ ಟೈಮ್ ದವಾಖಾನಿಗೆ ಅನುಕೂಲ ಆಗತ್ತ. ಯಾರಾದ್ರೂ ಕೊಡ್ತಾರೆ, ಖುಷಿ ಪಡ್ಬೇಕು. ನಮ್ಮ ಗುರುಗಳು ಮೊನ್ನೆ ದೆಹಲಿಗೆ ಹೋಗಿ ಬಂದು ಪ್ರಶಸ್ತಿ ಸ್ವೀಕಾರ ಮಾಡಿದ್ರ, ಆ ಪ್ರಶಸ್ತಿ ಆಗ ಬರ್ಲದ. ಏನಾದ್ರು ಒಂದು ಸಮಾಜ ಬಗ್ಗೆ ಅವ್ರು ನೋಡಿ ನಾವು ಗುರುಗಳನ್ನ ಅವ್ರ ಸೇವಾಗೆಲ್ಲ ಸರ್ಕಾರಿ ನೌಕರಿ ಇದ್ರು ಕೂಡ ನಾವು ಸಂಘಟನೆ ಮಾಡೋದು ಬಹಳಷ್ಟು ನಮ್ಗೆಲ್ಲ ಸಹಾಯ ಸಹಕಾರ ಮಾಡಿದ್ರು ಅವರು. ಅದಕ್ಕೆ ಅವ್ರ ಗುರುತಿಸ್ಯಾರ. ಅದಕ್ಕೆ ಏನೈತಿ, ಸೇವಾ ಮನೋಭಾವನೆ ಇರ್ಬೇಕು. ನಾವು ಒಂದು ಧರ್ಮದ ಕೆಲಸ ಮಾಡುವಾಗ ಸೇವಾ ಮನೋಭಾವನೆ ಇರ್ಬೇಕು. ದಾನ ಅನ್ನೋದು ಇರ್ಬೇಕು, ಪ್ರತಿಯೊಬ್ಬರಲ್ಲಿ ಇರ್ಬೇಕು. ಒಬ್ಬ ಇದ್ರಂತ ದೊಡ್ಡ ಶ್ರೀಮಂತರು ಇದ್ರಂತ ಅವಾಗಿನ ಕಾಲದಾಗ. ಇನ್ನ ಕಾರು ಮೋಟರ್ ಬೈಕ್ ಬರಲ್ಲ, ಕುದುರಿದ್ವಲ್ಲ ಅವಾಗ. ದೊಡ್ಡ ಶ್ರೀಮಂತ ಅಂತ ಸುತ್ತ 100 ಹಳ್ಳಿಗೆ ಬಡ್ಡಿ ಸಾಲ ಕೊಡ್ತಿತ್ತಂತ. ಮತ್ತೆ ಬಡ್ಡಿ ಸಾಲ ವಸೂಲಿಗೆ ಹೋಗ್ಬೇಕಾದ್ರೆ ಕುದುರೆ ತಗೊಂಡ್ ಹೋಗುವಂತ. ಮತ್ತೆ ಹೋದ ಒಂದು 8-10 ದಿವಸ ವಸೂಲಿ ಮಾಡ್ಕೊಂಡು ಬರೋ ಗಂಟೆ ಕಟ್ಕೊಂಡು ನಾವು. ದಾನ ಅನ್ನೋದು ಗೊತ್ತಿದ್ದಿಲ್ಲ ಅಂತ, ಧರ್ಮ ಅನ್ನೋದು ಗೊತ್ತಿದ್ದಿಲ್ಲ ಅಂತ, ಬಡ್ಡಿಗೆ ಚಕ್ರ ಬಡ್ಡಿ ಮಹಾ ಬಡ್ಡಿ ಹೆಚ್ಚು ವಸೂಲಿ ಮಾಡ್ತಿತ್ತು. ಅವಾಗಿನ ಕಾಲ ಬಂಗಾರ ನಾಣ್ಯ, ಬೆಳ್ಳಿ ನಾಣ್ಯ ಅವ್ರು ಏನಂದ್ರು ಬಿಡ್ತಿದ್ರು, ತರ್ತಿದ್ನಂತ. ಒಮ್ಮೆ ಹಿಂಗ ವಸೂಲಿ ಮಾಡ್ಕೊಂತ ಹೋದಾಗ ಒಂದು ಹಳ್ಳಿಗೆ ಹೋದಂತ ಸಂದರ್ಭದಲ್ಲಿ ನೋಡಿದ್ರಂತ ಕಳ್ಳರು. ಅಲ್ಲೆಲ್ಲ ವಸೂಲಿ ಬಹಳ ಸೌಕರ್ಯ ಒಂದು ಏನಾರ ಮಾಡಿದ್ರು ಹೊರತ ಹಾಕ್ಬೇಕಂತೇಳಿ ಮುಗಿಲಿ ಅಂತ ಒಂದು ಸಣ್ಣ ಮಟ್ಟ ಕಾರ್ ಕುಂತ ಕತ್ನಾಗ ಅವ್ರನ್ನ ಕಾರ್ ಮುಂದು ಸಂಜೆ ಟೈಮ್ನಾಗ ಅವ್ರನ್ನ ಹಿಡಿದು ಕುದುರೆ ನಿಲ್ಲಿಸಿ ಬಡಿಗಿತ್ತು ಬಡದ್ ಕಸ ಹೋಗಲ್ಲ. ಆದ್ರ ಆ ಸರ್ಕಾರನ ಶ್ರೀಮತಿ ಇದ್ದಲ್ಲ ತಾಯಿ, ಆಕೆ ಭಕ್ತಿ, ಭಯ, ದಾನ, ಧರ್ಮ, ಸಂಸ್ಕೃತಿ, ಸಂಸ್ಕಾರ ಎಲ್ಲ ಒಳಗೊಂಡಂತ ತಾಯಿ. ಆಕೆ ಯಾರೇ ಮನೆಯವರಿಗೆ ಬಂದು ಭಿಕ್ಷಕರು ಭವತಿ ಭಿಕ್ಷಾ ಅಂದ್ರ ಒಂದು ರೊಟ್ಟಿ, ಒಂದು ಚಪಾತಿ, ಅನ್ನ ಕೊಡ್ಲಾರ ಯಾವತ್ತೂ ಯಾರು ಬಳಿ ಕಳಿಸ್ತಿದ್ದ. ಅವಾಗ ಅವ್ರೇನು ಕಳ್ಳರು ಬಂದು ಅವನು ದುಡ್ಡು ವಸೂಲಿ ಮಾಡ್ಬೇಕಂತೇಳಿ ಕುದುರೆಯಿಂದ ಕೆಡವಿ ಬಡಿಗಿಲಿ ಬಡಿಯಾಕ ಚಲೋ ಮಾಡ್ತಾರ. ಕುಸ್ಬಿ ಬಡಿಗೆವು ಬಡಿಯಾಕ ಚಲೋ ಮಾಡಿದ್ರ ಆ ಬಡಿಗೆ ಹೇಂಟು ಒಂದು ಸೌಕರ್ಯ ಬೀಳ್ತಿದ್ದಿಲ್ಲ ಅಂತ. ಮತ್ತೆ ಎಲ್ಲಿ ಬೀಳ್ತಿದ್ಲು ಅಂತ ಪೆಟ್ ಅಂದ್ರ ಆ ಚಪಾತಿ ಮತ್ತು ರೊಟ್ಟಿ ಅವನ ಮ್ಯಾಲೆ ಓಡಾಡ್ತಿರ್ತಂತ. ತಾಯಿ ತನ್ನ ಹೆಂಡತಿ ಶ್ರೀಮತಿ ಮಾಡಿದಂತ ದಾನ ಅವತ್ತ ಆ ಸೌಕರ್ಯನ ರಕ್ಷಣೆ ಮಾಡ. ಅದಕ್ಕ ನಾವು ಗಳಿಸಿದ್ರಾಗ, ದುಡಿದ್ರಾಗ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ರಾಗ ಎಷ್ಟಾರ ಇಟ್ಟು ಅದ ಎಲಿ ತುಂಬಾ ಎಲೆ ದಾನ ಮಾಡ್ಬೇಕು. ದಾನ ಅನ್ನೋದು ಬಹಳ ಶ್ರೇಷ್ಠ. ಅದು ಯಾವುದೇ ಇರಲಿ, ದಾನದಾಗ ಇದೇ ದಾನ ಶ್ರೇಷ್ಠ ಅಂತ ಕರೆಯಲ್ಲ. ನೇತ್ರದಾನ ಎಲ್ಲಕ್ಕಿಂತ ಮುಖ್ಯ ಅನ್ನದಾನ. ಹಸೀದ ಬಂದವ್ರ ಮನೆ ಹತ್ರ ಯಾರಾದ್ರೂ ಬಂದ್ರ ದಾನ ಮಾಡ್ಬೇಕಂತ ರೊಟ್ಟಿ ಮಾಡೋದು ಗುಣ ಇಲ್ಲ ನಮ್ಗೆ. ಯಾಕಂದ್ರ ನಾವೆಲ್ಲ ಆಧುನಿಕ ಭರಾಟೆ ಒಳಗ ನಮ್ಮ ಬದುಕಿನ ಶೈಲಿ ಬಹಳಷ್ಟು ಚೇಂಜ್ ಮಾಡ್ಕೊಂಡಿವಿ. ಮಾಡಬಾರ್ದ ಕೆಲ್ಸಕ್ಕೆ ಏನೆಲ್ಲಾ ಕೆಲಸ ಮಾಡ್ತೀವಿ, ಎಲ್ಲ ಮಾಡ್ತೀವಿ ನಾವು. ಆದ್ರೆ ಮನಿ ಮಟ್ಟ ಯಾರಾದ್ರೂ ಬಂದ್ರ ಕಿಶದ ರೊಕ್ಕ ನಮ್ಗೆ ಅನ್ನೋದು ಇನ್ನಷ್ಟು. ಈಗ ಬಿಡ್ರಿ, ದಾನ ಮಾಡೋದು ಬಿಡ್ರಿ. ನಮ್ಮ ಆತ್ಮೀಯ ಒಡ ಹುಟ್ಟಿದವ್ರ ಸ್ನೇಹಿತರ ಭಾರಿ ಜನ ಇರ್ತಾರ. ಏನಾದ್ರು ಕಷ್ಟ ಅಂತ ಬರ್ತಾನಪ್ಪ, ಒಂದು 10 ನಿಮಿಷದ ಮುಂಚೆ ಬಂದ ಕೊಡಿದ್ ನಾನು ಬ್ಯಾಂಕಿಗೆ ಜಮಾ ಮಾಡಿದ್. ನಾನು ಈಗ ಬ್ಯಾಂಕಿಗೆ ಜಮಾ ಮಾಡಿದ್ ಹೊಳೆ ತೆಗಿಸ್ಕೊಡಕ್ ಬರಲ್ಲ ಅನ್ನೋದು. ಕೊಡೋ ಮನಸ್ಸು ಬೇಕು, ಕೊಡುವಂತ ಮನಸ್ಸಿರ್ಬೇಕು. ಯಾಕಂದ್ರ ಪರೋಪಕಾರ, ಭಯವಿಲ್ಲದ ಧರ್ಮ ಅದಾವದಯ್ಯ. ಭಯನೇ ಎಲ್ಲಾ ಧರ್ಮದ, ಹಿಂದೂ, ಕ್ರೈಸ್ತ, ಮುಸ್ಲಿಮ್ಸ್ ಎಲ್ಲ ಇರ್ಲಿ, ಎಲ್ಲಾದ್ರ ದಯ ಐತಿ ಅಂತ ಭಯಮೂರ್ತಿಗಳಾದಂತ ಅವರು ಇನ್ನಷ್ಟು ಹೆಚ್ಚು ಅವ್ರಿಗೆ ಭಗವಂತ ಕೊಳ್ಳಿ ಅಂತೀವಿ ನಾವು. ಯಾಕಂದ್ರ ಅವ್ರಿಗೆ ಕೊಟ್ರೆ ನಮ್ಗೇನು ನುಕ್ಷೇನ ಇಲ್ಲ. ಅದು ಈ ಕಡೆ ಬರ್ದು ಹೇಳ್ರಿ ಹೊರ ಹೋಗ್ಬಿಟ್ಟು ಒಂದಿಷ್ಟು ಮನುಷ್ಯಗೆ ಜಗ್ಗ ಸೌಕರ್ಯಕ್ಕೆ ಇರುತ್ತ. ಮನೆಗೆ ಹೋಗಿ ಕದಾ ಸಹಿತ ಕಿಡಿಕೆಗೆ ನೋಡಿ ಅಲ್ಲೇ ಕೇಳಿಸ್ಬಿಟ್ಟು ಒಳಗೆ
ಅದಕ್ಕೆ ಅವ್ನಿಗೆ ಹೆಚ್ಚು ಭಗವಂತ ಕೊಡ್ಲಿ. ಆ ಸಾಯಿಬಾಬಾ ಕೊಟ್ಟಿದ್ರಾಗೆ ಸಮಾಜ ಕೆಲಸ ಕಾಣದು ಬಂದು ಆಡಿ ಒಳ್ಳೆ ಕೆಲಸ. ಯಾಕೆಂದ್ರೆ ಇನ್ನ ಉತ್ತುತ್ತರಕ್ಕೆ ಯಂತ್ರಕ್ಕೆ ಬೆಳಲಿಕ್ಕೆ ಜೀರೆ ಡಾಕ್ಟರ್ ಕೊಡುಗಿನೂ ಇರ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿ ಮಾತು ಬಂದಿಸ್ತೇನೆ. ಒಂದು ಹಾಡು ಹಾಡ್ಬೇಕಂತ ಆಸೆ ಪಟ್ಟೆ. Yeah.